ಸ್ನೇಹಿತರೆ, ಇವತ್ತು ನಾನು ನಿಮಗೆ ಬ್ಲೂ ಪೇ ಮ್ಯಾಕ್ಸ್ ಕಂಪನಿಯ ರೀಲೋಡೇಬಲ್ ಕಾರ್ಡ್ ಯಾವ ಥರ ಪರ್ಚೇಸ್ ಮಾಡೋದು ಹಾಗೂ ಆ ಕಾರ್ಡಲ್ಲಿ ಕ್ಯಾಶ್ನ ರೀಲೋಡ್ ಯಾವ ಥರ ಮಾಡೋದು ಅದನ್ನು ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಬ್ಲೂ ಪೇ ಮ್ಯಾಕ್ಸ್ ಕಂಪನಿಯ ಬಗ್ಗೆ ಒಂದೆರಡು ಮಾತು. ಬ್ಲೂ ಪೇ ಮ್ಯಾಕ್ಸ್ ಕಂಪನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಹಾಗೂ MLM ಅಲ್ಲ. ಇದು ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್. ಯಾವ ಥರ ನಮ್ಮ ಫ್ಲಿಪ್ಕಾರ್ಟ್, ಅಮೆಝಾನ್ ಹಾಗೂ alibaba.com ಇದೆ, ಅದೇ ಥರ bluepaymax.com ಒಂದು ಕಾಮರ್ಸ್ ವೆಬ್ಸೈಟ್. ಇದರಲ್ಲಿ ನಾವು ಶಾಪಿಂಗ್ ಮಾಡಬಹುದು. ಈ ಕಾರ್ಡ್ನ ನಾವು ಎಲ್ಲಿ ಬೇಕಾದರೂ ಯೂಸ್ ಮಾಡಬಹುದು ಶಾಪಿಂಗ್ ಮಾಡೋಕ್ಕೆ. ಬೇರೆ ಈ ಕಾರ್ಡಲ್ಲಿ ಶಾಪಿಂಗ್ ಮಾಡಿದ್ರೆ ನಮಗೆ ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸಿಂದ ನಾವು ಅರ್ನಿಂಗ್ ಮಾಡಬಹುದು. ರಿಜಿಸ್ಟರ್ಡ್ ಕಸ್ಟಮರ್ಸ್ಗೆ ಹಲವಾರು ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ ಗ್ರೂಪ್ ಮ್ಯಾಚಿಂಗ್ ಬೆನಿಫಿಟ್, ಬ್ಲೂ ಪೇ ಮ್ಯಾಕ್ಸ್ ಕ್ಲಬ್ ರಿವಾರ್ಡ್ಸ್, ರೀಪರ್ಚೇಸ್ ಬೆನಿಫಿಟ್ ಹಾಗೂ ಫಾರಿನ್ ಟ್ರಿಪ್ಸ್. ಸೊ ಈ ಕಾರ್ಡ್ ಪರ್ಚೇಸ್ ಮಾಡೋದಕ್ಕೆ ನಾವು bluepaymax.comಗೆ ಹೋಗಬೇಕು. ಇದರಲ್ಲಿ ಕಾರ್ಡ್ಸ್ ಅಂಡ್ ವೌಚರ್ ಕ್ಲಿಕ್ ಮಾಡಿ, ಇದರಲ್ಲಿ ಕಾರ್ಡ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬ್ಲೂ ಪೇ ಮ್ಯಾಕ್ಸ್ ಅಲ್ಲಿ 3 ತರಹದ ಕಾರ್ಡ್ಸ್ ಇದೆ: ಪ್ರಾಫಿಟ್ ಕಾರ್ಡ್, ರೀಲೋಡೇಬಲ್ ಕಾರ್ಡ್ ಹಾಗೂ ನಾನ್ ರೀಲೋಡೇಬಲ್ ಕಾರ್ಡ್. ಪ್ರಾಫಿಟ್ ಕಾರ್ಡ್ ಅಲ್ಲಿ ಒಂದು ಪ್ರಿವಿಲೇಜ್ ಕಾರ್ಡ್ ಹಾಗೂ ಒಂದು ಪ್ರೀಮಿಯಂ ಕಾರ್ಡ್. ಈ ಕಾರ್ಡ್ ಬಗ್ಗೆ ಬೇರೆ ವಿಡಿಯೋದಲ್ಲಿ ತಿಳಿಸ್ತೇನೆ. ಇವಾಗ ರೀಲೋಡೇಬಲ್ ಕಾರ್ಡ್ ನಮಗೆ ಬೇಕಾಗಿರೋದು. ಈ ಕಾರ್ಡ್ ಅಲ್ಲಿ ನಾವು 3,000ರಿಂದ ಹಿಡಿದು 19,990 ರೂಪಾಯಿಯಷ್ಟು ಲೋಡ್ ಮಾಡಬಹುದು. 3,000 ರೂಪಾಯಿಗೆ PV ಅಂದ್ರೆ ಪಾಯಿಂಟ್ ವ್ಯಾಲ್ಯೂ 45 ಪಾಯಿಂಟ್ಸ್ ಸಿಗತ್ತೆ. ಬೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಪ್ಯಾನ್ ನಂಬರ್ ಅಲ್ಲಿ 1ರಿಂದ 5 ಕಾರ್ಡ್ ನಾವು ಪರ್ಚೇಸ್ ಮಾಡಬಹುದು. ಒಂದು ಕಾರ್ಡ್ಗೆ 150 ರೂಪಾಯಿ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ. ಸೊ ಟೋಟಲ್ 3,150. ಪ್ರೊಸೀಡ್ ಟು ಚೆಕ್ಔಟ್. ಈ ಕಾರ್ಡ್ ನ ಗೆಸ್ಟ್ ಪರ್ಚೇಸ್ ಮಾಡಿ ಯೂಸ್ ಮಾಡಬಹುದು. ಬ್ಲೂ ಪೇ ಮ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗಿದ್ರೆ ಅವರು ರಿಜಿಸ್ಟರ್ಡ್ ಯೂಸರ್ ಆಗಿರ್ತಾರೆ, ಅವರು ಈ ಕಾರ್ಡ್ ಪರ್ಚೇಸ್ ಮಾಡಬಹುದು. ಆದ್ರೆ ನಾವು ಇಲ್ಲಿ ಬ್ಲೂ ಪೇ ಮೆಂಬರ್, ಯಾಕಂದ್ರೆ ನಮ್ಮ ಸೀನಿಯರ್ ನಮ್ಮ ಡೀಟೇಲ್ಸ್ ಹಾಕಿ ನಮಗೆ ಬ್ಲೂ ಪೇ ನಲ್ಲಿ ಮೆಂಬರ್ ಮಾಡಿದ್ದಾರೆ. ಸೊ ಚೆಕ್ಔಟ್ ಆಸ್ ಬ್ಲೂ ಪೇ ಮೆಂಬರ್. ಇದು ಒಂದು ಹೊಸ ಪೇಜ್ಗೆ ಹೋಗುತ್ತೆ. ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಬೇಕು. ಬ್ಲೂ ಪೇ ಮ್ಯಾಕ್ಸ್ ಇಂದ ಮೆಂಬರ್ ಅಕೌಂಟ್ ಕನ್ಫರ್ಮೇಶನ್ ಬಂದಿರುತ್ತೆ. ಈ ಮೇಲ್ ಓಪನ್ ಮಾಡಿದ್ರೆ ಇಲ್ಲಿ ನಮ್ಮ ಲಾಗಿನ್ ID ಅಂತ ಇದೆ. ಇದನ್ನ ಕಾಪಿ ಮಾಡಿ ಲಾಗಿನ್. ಇವಾಗ ಇಲ್ಲಿ ನಿಮ್ಮ ಕಂಪ್ಲೀಟ್ ಹೆಸರು, ಮೊಬೈಲ್ ನಂಬರ್, ನಿಮ್ಮ ಅಡ್ರೆಸ್ ಕೇಳುತ್ತೆ. ಇದನ್ನ ಎಂಟರ್ ಮಾಡಬೇಕು. ನಾನು ಇದರಲ್ಲಿ ಮುಂಚಿತವಾಗಿ ಎಂಟರ್ ಮಾಡಿರೋದ್ರಿಂದ ಈ ಇನ್ಫಾರ್ಮೇಶನ್ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ. ಕಂಟಿನ್ಯೂ ಅಂತ ಹೇಳಿ. ಶಿಪ್ಪಿಂಗ್ ಇನ್ಫಾರ್ಮೇಶನ್. ಈ ಕಾರ್ಡ್ ನಮ್ಮ ಅಡ್ರೆಸ್ ಗೆ ಬೇಕಾಗಿದ್ರೆ ಇದನ್ನ ಅದೇ ತರ ಬಿಡಬಹುದು, ಅಥವಾ ಬೇರೆ ಅಡ್ರೆಸ್ ಬೇಕಾಗಿದ್ರೆ ಈ ಅಡ್ರೆಸ್ ನಾವು ಚೇಂಜ್ ಮಾಡಬಹುದು. ಕಂಟಿನ್ಯೂ. ಇವಾಗ ಪೇಮೆಂಟ್ ಇನ್ಫಾರ್ಮೇಶನ್ ಅಂತ ಬಂದಿದೆ. ಇಲ್ಲಿ ನಾವು 2 ಆಪ್ಷನ್ಸ್ ಇದೆ. ಒಂದು NEFT ಇದೆ, ಒಂದು ಆನ್ಲೈನ್ ಪೇಮೆಂಟ್ ಇದೆ. ಫಸ್ಟ್ NEFT ಬಗ್ಗೆ ತಿಳ್ಕೊಳ್ಳೋಣ. NEFT ಕ್ಲಿಕ್ ಮಾಡಿದ್ರೆ ಕಂಪನಿಯ ಅಕೌಂಟ್ SBM ಬ್ಯಾಂಕ್ ಅಲ್ಲಿ ಇದೆ. ಅದರಲ್ಲಿ ನಾವು 3,150 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರೆ ಅಥವಾ ಡಿಪಾಸಿಟ್ ಮಾಡಿದ್ರೆ ಆ ಟ್ರಾನ್ಸಾಕ್ಷನ್ ID ಇಲ್ಲಿ ಎಂಟರ್ ಮಾಡಬೇಕು. ಬ್ಯಾಂಕ್ ಹೆಸರು ಹಾಕಬೇಕು, SBM ಬ್ರಾಂಚ್ ಲೊಕೇಶನ್ ಹಾಗೂ ಟ್ರಾನ್ಸಾಕ್ಷನ್ ಡೇಟ್, ಯಾವಾಗ ನಾವು ಡಿಪಾಸಿಟ್ ಮಾಡಿದೀವಿ ಹಾಕಿ ಸಬ್ಮಿಟ್ ಮಾಡಿದ್ರೆ ಇನ್ಫಾರ್ಮೇಶನ್ ಕಂಪನಿಗೆ ಹೋಗಿರುತ್ತೆ. ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ 4ರಿಂದ 5 ದಿವಸ ಒಳಗಡೆ ಆ ಕಾರ್ಡ್ ನಿಮ್ಮ ಕೊಟ್ಟಿರೋ ಅಡ್ರೆಸ್ಗೆ ತಲುಪುತ್ತೆ. ಇವಾಗ ನೆಕ್ಸ್ಟ್ ಆನ್ಲೈನ್ ಪೇಮೆಂಟ್. ಪ್ಲೇಸ್ ಆರ್ಡರ್. ಇದು CC ಅವೆನ್ಯೂ ಪೇಮೆಂಟ್ ಗೇಟ್ ವೇ. ಇದು ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಕ್ರೆಡಿಟ್ ಕಾರ್ಡ್ ಇಂದ ಪೇಮೆಂಟ್ ಮಾಡ್ತಾ ಇದ್ರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಎಂಟರ್ ಮಾಡಬೇಕು. ಡೆಬಿಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಬೇಕು. ಯಾವ ಬ್ಯಾಂಕ್ ಕಾರ್ಡ್ ಇದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಟ್ ಬ್ಯಾಂಕಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ ಬ್ಯಾಂಕ್ ಅಲ್ಲಿ ನಮ್ಮ ಅಕೌಂಟ್ ಇದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಆ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿಂದ ನಾವು ಪೇಮೆಂಟ್ ಮಾಡಬಹುದು. ಪೇಮೆಂಟ್ ಅಕ್ಸೆಪ್ಟ್ ಆಗಿದ ನಂತರ ನಮಗೆ 4ರಿಂದ 5 ದಿವಸ ಒಳಗಡೆ ಆ ಕಾರ್ಡ್ ನಮ್ಮ ಅಡ್ರೆಸ್ಗೆ ಬರುತ್ತದೆ. ಈಗ ನಾವು ಕಾರ್ಡ್ ನ ರೀಲೋಡ್ ಮಾಡೋದು ನೋಡೋಣ. ಆಲ್ರೆಡಿ ನಾವು ಲಾಗಿನ್ ಮಾಡಿದೀವಿ, ಆದ್ರಿಂದ ಈ ಸ್ಕ್ರೀನ್ ಬರುತ್ತೆ ಕಾರ್ಡ್ಸ್ ಅಂಡ್ ವೌಚರ್. ಇದರಲ್ಲಿ ರೀಲೋಡ್ ಯುವರ್ ಕಾರ್ಡ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೀಲೋಡ್ ವ್ಯಾಲ್ಯೂ ಹಾಕಿ 3,300. ರೀಲೋಡ್ ಕಾರ್ಡ್ ಕೊಡಿ. ಸೇ ಕಂಟಿನ್ಯೂ. ಶಿಪ್ಪಿಂಗ್ ಇನ್ಫಾರ್ಮೇಶನ್ ಆಲ್ಸೋ ಸೇಮ್. ಸೇ ಕಂಟಿನ್ಯೂ. ಪೇಮೆಂಟ್ ಇನ್ಫಾರ್ಮೇಶನ್, ಆನ್ಲೈನ್ ಪೇಮೆಂಟ್, ಪ್ಲೇಸ್ ಆರ್ಡರ್.
ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಎಂಟರ್ ಮಾಡಿ ಮೇಕ್ ಪೇಮೆಂಟ್. ರೀಲೋಡ್ ಮಾಡಿದ ಮಾರನೇ ದಿನ ಈ ಅಮೌಂಟ್ ನಿಮ್ಮ ವ್ಯಾಲೆಟ್ ಅಲ್ಲಿ ಅಥವಾ ನಿಮ್ಮ ಕಾರ್ಡ್ ಅಲ್ಲಿ ತೋರಿಸಿಕೊಳ್ಳುತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗೆ 9980275450 ಗೆ ವಾಟ್ಸಪ್ ಮಾಡಬಹುದು ಅಥವಾ wehelpyouearn@gmail.com ಗೆ ಮೇಲ್ ಕಳಿಸಬಹುದು. ಥ್ಯಾಂಕ್ ಯು ವೆರಿ ಮಚ್.